ಈಗ ಸಭೆ ಆಯಿತು, ಕರ್ನಾಟಕ ಬಂದ್ಗೆ ಘೋಷಣೆ ಮಾಡಿದ್ದೀರಾ, ಯಾವ್ಯಾವ ರೀತಿ ಆಗುತ್ತೆ, ಆ ದಿನ ಎಷ್ಟು ಸಂಘಟನೆಗಳು ಭಾಗಿಯಾಗ್ತವೆ, ಹೇಗೆ? ಇವಾಗ ಕರ್ನಾಟಕದ ಎಲ್ಲ ಕನ್ನಡ ಪರ ಸಂಘಟನೆಗಳು ಕೈ ಜೋಡಿಸುವಂಥ ಕೆಲಸ ಮಾಡ್ತಿದೆ. ಪ್ರಮುಖವಾಗಿ ಕನ್ನಡ ಒಕ್ಕೂಟದಲ್ಲಿರುವಂಥದ್ದು ವಾಟಾಳ್ ಪಕ್ಷ, ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘ, ಕನ್ನಡ ಸೇನೆ ಕರ್ನಾಟಕ, ಕರ್ನಾಟಕ ರಕ್ಷಣಾ ವೇದಿಕೆಯ ಪ್ರವೀಣ್ ಮತ್ತು ಶಿವರಾಮ್, ಮತ್ತು ಕನ್ನಡ ಜಾಗೃತಿ ವೇದಿಕೆ, ಹೀಗೆ ಹಲವಾರು 100ಕ್ಕೂ ಹೆಚ್ಚು ಕನ್ನಡ ಪರ ಸಂಘಟನೆಗಳು ಕನ್ನಡ ಒಕ್ಕೂಟದಲ್ಲಿದ್ದಾವೆ. ಮತ್ತು ರಾಜ್ಯದ ಸಾವಿರಾರು ಕನ್ನಡ ಪರ ಸಂಘಟನೆಗಳು ನಮ್ಮ ಜೊತೆ ಕೈ ಜೋಡಿಸೋದ್ರ ಮೂಲಕ ಈ ಬಂಧನ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾವೆ. ಈಗ ಏರ್ಪೋರ್ಟಿಗೆ ಮುತ್ತಿಗೆ ಹಾಕುವಂಥದ್ದು ಏನು ಏನು ಸಭೆಗಳು ಮಾಡ್ತೀರಿ, ಏನು ಯಾವ ಕಾರ್ಯಕ್ರಮ, ಯಾವ ರೀತಿಯಲ್ಲಿ ಅದು? ಈಗ ನಾವು ಅದನ್ನು ಮಾಹಿತಿ ಸಂಗ್ರಹ ಮಾಡಿಕೊಂಡು ನಮ್ಮ ದೇವನಹಳ್ಳಿಯಲ್ಲಿರುವಂಥ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಮುತ್ತಿಗೆ ಹಾಕಬೇಕಾ, ಇಲ್ಲ HL ವಿಜಯ್ ಬರ್ತಾನೆ, ಹೆಲಿಕಾಪ್ಟರ್ ಬರ್ತಾನೆ ತಿಳ್ಕೊಂಡು ಅವರೆಲ್ಲಿ ಬರ್ತಾರೋ ಅದಕ್ಕೆ ಒಂದು ಮಾರ್ಗಸೂಚಿಯನ್ನು ಮಾಡಿಕೊಂಡು ನಾವು ಪ್ರತಿಭಟನೆಯನ್ನು ಮಾಡ್ತೀವಿ. ಅಂದರೆ ಆ ದಿನ ಸಭೆಗಳು ಯಶಸ್ವಿ ಆಗಲಿ ಅಥವಾ ಏನಾದರೂ ಕನ್ವಿನ್ಸ್ ಮಾಡಲಿಕ್ಕೆ ಈ ಸರ್ಕಾರ ಏನಾದರೂ ಪ್ಲಾನ್ ಮಾಡಿಕೊಂಡ್ರೆ ನಿಮ್ಮ ಹೋರಾಟಗಳಿಂದ ತಡೆ ಆಗಲ್ವಾ? ಅಲ್ಲ, ಸರ್ಕಾರ ರಾಜ್ಯದ ಪರವಾಗಿ ಧ್ವನಿಯನ್ನು ಎತ್ತಿ ರಾಜ್ಯದ ಜನತೆ ಪರವಾಗಿ ನಿಲುವನ್ನು ತಗೊಂಡ್ರೆ ನಾವು ಸ್ವಾಗತ ಮಾಡ್ತೀವಿ. ಇವಾಗ ಕರ್ನಾಟಕದ ಮಾನ್ಯ ಮುಖ್ಯಮಂತ್ರಿಗಳು ಈ ರಾಜ್ಯದ ರೈತರಿಗೆ ಬೆಳೆ ಬೆಳಿಬೇಡಿ ಅಂತ ಹೇಳಿದ್ದಾರೆ. ಮತ್ತು ನಮಗೆ ಬೆಂಗಳೂರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಂಗಳೂರು ನಗರ ಮತ್ತು ಮಂಡ್ಯ ಅದು ಹುಟ್ಟುವಂಥ ಜಾಗ, ಮೈಸೂರು ಜನಕ್ಕೆ ಕುಡಿಯೋ ನೀರಿಲ್ಲ. ಇವತ್ತು ತಮಿಳ್ನಾಡಿಗೆ ಬೆಳೆಗಳಿಗೆ ನೀರು ಕೊಡ್ತೀವಿ ಅಂದರೆ ಈಗ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ ಮೇಲೆ ತಮಿಳ್ನಾಡು ನೀರು ಹೆಂಗೆ ಬಿಡ್ತಾರೆ ಅವರು? ಇವತ್ತು ಸುಪ್ರೀಂ ಕೋರ್ಟ್ಗೆ ಅದು ಮನವರಿಕೆ ಮಾಡಿಕೊಡ್ಬೇಕು. ಕಾವೇರಿ ನ್ಯಾಯಮಂಡಳಿ ತೀರ್ಮಾನ ಅಂದರೆ ಇವಾಗ ಈ ಕಾವೇರಿ ನ್ಯಾಯಮಂಡಳಿಗೆ ಮಾಹಿತಿ ಕೊರತೆಯನ್ನು ಕೊಟ್ಟಿಲ್ಲ, ಸರಿ ಕೊಟ್ಟಿಲ್ಲ, ಅದನ್ನು ನಾವು ವಿರೋಧಿಸ್ತಾ ಇದ್ದೀವಿ. ಈಗ ಪದೇ ಪದೇ ಈ ಥರ ಪ್ರತಿ ಸಾರಿ ಸರ್ಕಾರಗಳು ಬಂದವರು ಈ ಥರದ ವೈಫಲ್ಯಗಳಿರುತ್ತೆ. ಒಂದು ಸರಿಯಾದಂತಹ ವಕೀಲರ ನೇಮಕ ಆಗಲ್ಲ, ಒಂದು ಹೋರಾಟಕ್ಕೆ ಕಿಚ್ಚಾದಾಗ ಎಚ್ಚೆತ್ಕೊಳ್ಳೋಂಗೆ ಮಾಡ್ತಾರೆ. ಇದೊಂದು ಬೆಂಕಿ ಬಿದ್ದರೆ ಅದು ಬಾವಿ ತೋಡ್ದಂಗೆ ಒಂದು ರೀತಿಯಲ್ಲಿ ಸರ್ಕಾರದ ನಡೆ ಇರುವಂಥದ್ದು ಇವತ್ತು ಸರ್ಕಾರದ ವೈಫಲ್ಯದ ಕಾರಣ ಆಗಿದೆ. ಅದು ಬಂದಂಥ ಮಾನ್ಯ ಮುಖ್ಯಮಂತ್ರಿಗಳಿರ್ಬೋದು, ಜಲಸಚಿವರು ಇರ್ಬೋದು, ಅದ್ರ ಬಗ್ಗೆ ಕೂಲಂಕಷವಾಗಿ ನಾಡಿನ ಪರವಾಗಿ ಧ್ವನಿ ಎತ್ತುವಂಥ ಕೆಲಸವನ್ನು ಮಾಡಬೇಕು. ಈಗ ನಾನು ಮೊನ್ನೆ ನೋಡಿದೆ, ನಮ್ಮ ರಾಜ್ಯದ ಜಲ ಸಂಪನ್ಮೂಲ ರಾಜ್ಯ ಸಚಿವರು ವಿಜಯರು ಬರ್ತಾ ಇದ್ದಾರೆ ಏನು ಅಂತ ಕೇಳಿದ್ರೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಅಂತಾರೆ. ಅಂದರೆ ಕರ್ನಾಟಕದಲ್ಲಿ ನಾವು ವಿಶೇಷವಾಗಿ ಅಲ್ಲಿಗೆ ಹಸಿರು ಬಣ್ಣಗಳು ವಿಧಾನಸೌಧದಲ್ಲಿ ಹೊಡ್ತಾರೆ ಬಣ್ಣಗಳನ್ನ. ಅಂದರೆ ಒಬ್ಬ ಮುಖ್ಯಮಂತ್ರಿಗೂ ಒಬ್ಬ ಜಲಸಚಿವರಿಗೆ ಮಾಹಿತಿನೇ ಇಲ್ಲ ಅಂದರೆ ಈ ರಾಜ್ಯದ ಪರಿಸ್ಥಿತಿ ಆಗುತ್ತೆ. ಅದು ಜನತೆಗೆ ತಪ್ಪು ದಾರಿಗೆ ಹೋಗುತ್ತೆ. ಆ ರೀತಿ ಹೋಗಬಾರ್ದು. ಜನತೆಗೆ ಮಾಹಿತಿ ಸರಿಯಾದ ಕೊರತೆಯನ್ನು ಕೊಡಬೇಕು, ಕೊರತೆ ಕೊಡಬಾರ್ದು, ಸರಿಯಾದ ಮಾಹಿತಿಯನ್ನು ಕೊಡಬೇಕು ಅಂತ ಕನ್ನಡ ಸೇನೆ ಕರ್ನಾಟಕ ಏನು ಮಾಡ್ತಾರೆ. ಈಗ ಟೌನ್ ಹಾಲಿಂದ ದೊಡ್ಡ ಮೆರವಣಿಗೆ ಮಾಡೋದ್ರ ಮೂಲಕ ಫ್ರೀಡಮ್ ಪಾರ್ಕ್ ಬರ್ತೀವಿ. ಇಡೀ ಕರ್ನಾಟಕದ ಎಲ್ಲ ಕನ್ನಡ ಪರ ಸಂಘಟನೆಗಳು ಅಲ್ಲಿ ಕೈ ಜೋಡಿಸುವಂಥ ಕೆಲಸ. ನಾವು ಬಂಧಿಸಿದ್ರೆ ಅದು ಸರ್ಕಾರದ ಪರವಾಗಿ ಧ್ವನಿ ನಾವು ಯಾವತ್ತೂ ನಿಲ್ಲಿಸಲ್ಲ, ನಿರಂತರ ಹೋರಾಟ ಮಾಡ್ತಾನೆ ಇರ್ತೀವಿ.